ಬಂದಾಗ ಪೋಸ್ಟರ್ ಔಟ್ ಯೋಚನೆ ಮಾಡ್ತಾ ಇದ್ದೆ. ಆ್ಯಡಮು ಇವು ಆ್ಯಪಲ್ ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ, ಏನೋ ರಿಲಿಜಿಯನ್ ಏನೋ ಯೋಚನೆ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಹಾಡು ಬಂತು, ಟ್ರೋಲ್ ಆಗುತ್ತೆ, ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ, ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಅಂತ. ಆಮೇಲೆ ವಾರ್ನರ್ ನೋಡೋದು, ಅಲ್ಲಿಂದ ಮತ್ತೆ 2040 ಕೊಡೋರು ಫ್ಯೂಚರ್ ಮೋಸ್ಟ್, ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ. ಅದೇ ಅಲ್ಲಿಂದ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿದೆ ಅಂತ. ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಸಿನಿಮಾಗೆ ಅಂತ. ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ, ಎಲ್ಲರೂ ನಮ್ಮದೇ ಇಮ್ಯಾಜಿನೇಷನ್ ಅಲ್ಲಿ ಓಡಿರ್ತೀವಿ. ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದಿಷ್ಟು ಫಿಲಾಸಫಿಗಳು ಹಾಕಿ, ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ ಅಂತ ಒಂಚೂರು ಚಿವುಟಿ, ಅವನೊಂಚೂರು ಎಚ್ಚರ ಬೆಳೆಸಿ ಅವನ ಮೈಮರವನ್ನು ಪ್ರಶ್ನೆ ಮಾಡಿ ಒಂದು ತುಂಬಾ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಕಳಿಸಿರ್ತಾರೆ. ಸೊ ಯೂಸರ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಿ, ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವರು ಇವಾಗ ನಿಮ್ಮ ಬುದ್ಧಿವಂತಿಗೆ ಉಪಯೋಗಿಸಿ ಅಂತ. ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ. ಥ್ಯಾಂಕ್ ಯು. ನಮಗೆ ಅದೊಂದು ಈಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದ್ದೊಂದು ಎಕ್ಸೈಟ್ಮೆಂಟ್ ಕರೆಯೋಕ್ಕಾಗಲ್ಲ, ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ. ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನಿಮಾ ನೋಡ್ತೀವಿ ಯುವೈನೂ. ಇದ್ರ ಮಧ್ಯೆ ಇನ್ನೊಂದು ಕ್ವಶನ್, ನಮಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ KP ಶ್ರೀಕಾಂತ್ ಅವರು ಫಸ್ಟು ಮಚ್ಚಿಟ್ಕೊಂಡು ಒಂದು ಫೋಟೋ ಕಳಿಸ್ಬಿಡ್ತಾರೆ ಡೈರೆಕ್ಟರ್ಗಳಿಗೆ, ಇದೆಲ್ಲ ಹೆಂಗ್ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ. ಈಗ ಆ್ಯಪಲ್ ಗೀಪಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ, ಬೇರೆ ಯಾರು ಹೊರಗೆ ಬೇಡೋ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು. ಅವಾಗ ಪ್ರಮೋಷನ್ ಅಂತ. ಇಲ್ಲಿ ಮೋಸ್ಟ್ಲಿ ನೀವು ಯಾವ್ದು ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ, ಎಲ್ಲ ಸೊ ನಿಮ್ ಕಂಟ್ರೋಲ್ ಅಲ್ಲಿ ಇಟ್ಬಿಟ್ಟಿದ್ದೀರ. ಅವ್ರಿಗೆ ತುಂಬಾ ಕಟ್ಟಾಗ್ದಂಗೆ ಆಗಿರುತ್ತೆ. ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ರು ಅವರು, ನಮ್ಮ ಕಾಕ್ರೋಸ್ಗೆ, ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ, ಇವತ್ತು ಎಲ್ಲಾ ವಿಷಯ ನೀನೇ ಮಾತಾಡ್ಬೇಕು, ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ. ಅದಕ್ಕೆ ಸುದಿ ಅದ್ಭುತವಾಗಿ ಬಂದು ಮಾತಾಡಿದ್ರು. ಸೊ ಒಳ್ಳೆದಾಗಿ ವೀನಸ್ ಎಂಟರ್ಟೈನರ್ಸ್ ಹರಿಸ್ ನಾನು ನೋಡಿದೆ, ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ ಅಲ್ಲಿ. ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ. ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಬಿಟ್ಟರೆ ಅವತ್ತು ನೀವು ಸಿನಿಮಾದಲ್ಲಿ ನಾವು ಕಾಯ್ತಾ ಇದ್ದವು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ರನ್ನಿಂಗ್ ಡೈರೆಕ್ಟರ್ ಆಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ. ಅದಂತೂ ವಿತೌಟ್ ಡೌಟ್ ನಾನು ನಿಮಗೆ ಕೇಳ್ತಿದ್ದೆ ಯಾವಾಗಲೂ, ಸರ್ ಡೈರೆಕ್ಷನ್ ಮಾಡಿ ಸರ್, ಜ್ಞಾಪಕ ಇದೆಯಾ ಸರ್, ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲ ಬಿಸಿ ಇರೋರು, ಮೋಸ್ಟ್ಲಿ ಅವ್ರು ಮಾಡ್ದಾಗ ಕಲಿತಾರೆ ಅನ್ಕೊಂಡೆ. ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು, ಹೆಂಗೂ ಸಲಹೆ ಮಾಡಿದ್ರು ಮೆತ್ತಿಗೆ ಎಳ್ಕೊಂಡೋಗಿ ಬಿಡ್ತಾರೆ ಅನ್ನೋ. ಸರ್ ನಮ್ಮವರ ಸರ್ ಇವ್ರು ವರ್ಕ್ ಆಗಕ್ಕೆ ಬಡಿ ಸರ್ ಅಂತ ಅದು ಮಾಡಲಿಲ್ಲ ಅವರು. ನಾನೀಗಂತೂ ಹೇಳಿದ್ದೆ ಸರ್ ಹೇಳಿ ಉಪಯೋಗ ಮಾಡಿದಾಗ ಅಂತ. ಆದರೆ ನನಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ಜ್ಞಾಪಕ ಇಲ್ಲಿ ಯಾವುದು ಅಂತ ಅದು. ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ. ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ, ನೀವೊಂದು ನಾ ಅವತ್ತೇ ಹೇಳಿದ್ದೆ, ಇವರು ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ. ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವರು. ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀವಿ. ಒಳ್ಳೇದಾಗಲಿ, ಒಳ್ಳೇದಾಗತ್ತೆ ಕೂಡ. ಲಹರಿ ಸರ್, ವೇಲು ಸರ್,